ಇಡೀ ಜಗತ್ತಿಗೆ ಪ್ರಕೃತಿ ಶಾಕ್ ಕೂಡಿಕೊಳ್ತಾ ಇದೆ ಓಝೋನ್ ಪದರ. 2 ವರ್ಷದಲ್ಲೇ 20% ಪ್ಯಾಚ್ ಅಪ್. ಏನಿದು ಪ್ರಕೃತಿಯ ಸರ್ಪ್ರೈಸ್? ಸ್ನೇಹಿತರೆ, ಪ್ರಕೃತಿಯನ್ನ ಮನುಷ್ಯ ಹಾಳು ಮಾಡೋದು ನಿಲ್ಲಿಸಿದ್ರೆ ಅದಕ್ಕೆ ಏನು ಬೇಕೋ ಆ ಬದಲಾವಣೆಯನ್ನ ತಾನೇ ಮಾಡಿಕೊಳ್ಳುತ್ತೆ. ಈಗ ಅಂತಹದ್ದೇ ಅಚ್ಚರಿಯ ಬದಲಾವಣೆಗೆ ಭೂಮಿ ಸಾಕ್ಷಿಯಾಗಿದೆ. ಮನುಷ್ಯ ಹಾಳು ಮಾಡಿದ್ದ ಓಝೋನ್ ಪದರ ಮತ್ತೆ ಸರಿಯಾಗ್ತಿದೆ. ಓಝೋನ್ ಲೇಯರ್ 1990ರ ದಶಕಕ್ಕೂ ಮೊದಲು ಹೇಗಿತ್ತು ಆ ಪರಿಸ್ಥಿತಿಗೆ ಮರಳುತ್ತಾ ಇದೆ. ಈ ವಿಚಾರವನ್ನ ಖುದ್ದು ವಿಶ್ವ ಹವಾಮಾನ ಸಂಸ್ಥೆ WMO ತನ್ನ ಹೊಸ ವರದಿಯಲ್ಲಿ ತಿಳಿಸಿದೆ. 4 ವರ್ಷದಲ್ಲಿ ಸುಮಾರು 30 ದಶಲಕ್ಷ ಚದರ ಕಿಲೋಮೀಟರ್ನಷ್ಟು ಕೂಡ್ಕೊಂಡಿದೆ. ಹಾಗಿದ್ರೆ ಇದ್ದಕ್ಕಿದ್ದಂತೆ ಓಝೋನ್ಗೆ ಏನಾಯ್ತು? ದಶಕಗಳ ಕಾಲ ಪಂಚರ್ ಆಗಿದ್ದ, ತೂತು ಬಿದ್ದು ಓಪನ್ ಆಗಿ ಇಡೀ ಜಗತ್ತಿಗೆ ಹೆದರಿಕೆ ಹುಟ್ಟಿಸಿದ್ದ. ನಮ್ಮಲ್ಲಿ ಕೆಲವರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಓಝೋನ್ ಓಪನ್ ಆಗಿದೆಯಂತೆ, ಇನ್ನೆಲ್ಲ ಮುಗೀತಂತೆ, ಎಲ್ಲ ಕ್ಯಾನ್ಸರ್ ಬಂದು ಸಾಯ್ತಾರಂತೆ ಜನ ಅನ್ನೋದು ನೋಡಿದ್ರಲ್ಲ. ಈಗ ದಿಢೀರಂತ ಹೆಂಗ್ ಚೇಂಜ್ ಆಯ್ತು? ಕ್ಲೈಮೇಟ್ ಚೇಂಜ್ ಭೂತ ದೂರ ಆಯ್ತಾ? ಹಾಗಾದ್ರೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮತ್ತೆ ಅರಳ್ತಾ ಇದೆ ನೈಸರ್ಗಿಕ ಛತ್ರಿ. ಎಸ್ ಸ್ನೇಹಿತರೆ, ಭೂಮಿಯ ನೈಸರ್ಗಿಕ ಬೇಸಿಗೆಯ ಛತ್ರಿ ಓಝೋನ್ ಪದರ ಮತ್ತೆ ಸರಿಯಾಗ್ತಾ ಇದೆ. ಓಝೋನ್ ಪದರದಲ್ಲಿನ ರಂಧ್ರ ಕೂಡ್ಕೊಳ್ತಾ ಇದೆ. ಹರಿದು ಹೋಗಿತ್ತು, ಮತ್ತೆ ಈಗ ಪ್ಯಾಚ್ ಆಗ್ತಾ ಇದೆ. ಇದನ್ನ ವರ್ಲ್ಡ್ ಮೆಟೆರಲಾಜಿಕಲ್ ಆರ್ಗನೈಸೇಷನ್ WMO ತನ್ನ ಹೊಸ ರಿಪೋರ್ಟ್ ನಲ್ಲಿ ಹೇಳಿದೆ. 40 ವರ್ಷಗಳ ಹಿಂದೆ ಓಝೋನ್ ಪದರ ರಕ್ಷಿಸುವಲ್ಲಿ ಮೊದಲ ಹೆಜ್ಜೆ ಇಡಲಾಗಿತ್ತು. ಇದಕ್ಕೆ ಹಲವು ರಾಷ್ಟ್ರಗಳು ಒಟ್ಟಾಗಿ ಕೈ ಜೋಡಿಸಿದ್ವು. ವಿಜ್ಞಾನದ ಮಾರ್ಗದರ್ಶನದಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದು ಈಗ ಓಝೋನ್ ಮತ್ತೆ ಸರಿಯಾಗೋ ರೀತಿ ಆಗ್ತಾ ಇದೆ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ಹೇಳಿದ್ದಾರೆ. ಅಂಟಾರ್ಟಿಕಾದಲ್ಲಿದ್ದ ರಂಧ್ರವೇ ಅತಿದೊಡ್ಡ ಓಝೋನ್ ಹೋಲ್ ಆಗಿತ್ತು. 2020ರಲ್ಲಿ ಇದರ ಗಾತ್ರ 25 ಮಿಲಿಯನ್ ಚದರ ಕಿಲೋಮೀಟರ್ನಷ್ಟಿತ್ತು. ಆದರೆ 2024ರಲ್ಲಿ ಈ ಗಾತ್ರ 22 ಮಿಲಿಯನ್ ಚದರ ಕಿಲೋಮೀಟರ್ಗೆ ಇಳಿದಿದೆ ಅಂತ WMO ವರದಿ ಹೇಳಿದೆ. ಇದರರ್ಥ ಕೇವಲ 4 ವರ್ಷಗಳ ಅಂತರದಲ್ಲಿ 30 ದಶಲಕ್ಷ ಚದರ ಕಿಲೋಮೀಟರ್ ಓಝೋನ್ ಪದರ ಹೊಸದಾಗಿ ಸೃಷ್ಟಿಯಾಗಿ ಪ್ಯಾಚ್ ಆಗ್ತಾ ಇದೆ. 20% ರಿಕವರ್ ಆಗಿದೆ. ಇದೇ ರೀತಿ ಮುಂದುವರೆದರೆ ಈ ಶತಮಾನದ ಮಧ್ಯಭಾಗದ ಹೊತ್ತಿಗೆ 2050ರ ಟೈಮ್ನಲ್ಲಿ ಇಡೀ ಜಗತ್ತಿನ ಓಝೋನ್ ಪದರ 1980ರ ದಶಕದಲ್ಲಿದ್ದ ಹಾಗೆ ಪುನರ್ ನಿರ್ಮಾಣ ಆಗುತ್ತೆ ಅಂತ ವಿಶ್ವ ಹವಾಮಾನ ಸಂಸ್ಥೆ ಹೇಳಿದೆ. ಈ ಮೂಲಕ ಇಡೀ ಪ್ರಪಂಚವನ್ನ ಕಾಡ್ತಾ ಇದ್ದ ದೊಡ್ಡ ಸಮಸ್ಯೆಯೊಂದು ದೂರ ಆಗಲಿದೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ ಆಯಿತು? ಇದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಓಝೋನ್ ಪದರದ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು. ಏನಿದು ಓಝೋನ್ ಪದರ? ಓಝೋನ್ O3 ಇದು ಆಕ್ಸಿಜನ್ನ 3 ಅಣುಗಳಿಂದ ಕೂಡಿದ 3 ಪರಮಾಣುಗಳಿಂದ ಕೂಡಿದ ಅನಿಲ, ಗ್ಯಾಸ್. ಭೂಮಿಯಿಂದ 15ರಿಂದ 35 ಕಿಲೋಮೀಟರ್ ಎತ್ತರದಲ್ಲಿರೋ ಸ್ಟ್ರಾಟೋಸ್ಪಿಯರ್ನಲ್ಲಿ ಈ ಓಝೋನ್ ಪದರ ಇದು ಹೇಗಾಗುತ್ತೆ ಅಂದರೆ, ನಮ್ಮ ವಾತಾವರಣದಲ್ಲಿರೋ ಆಕ್ಸಿಜನ್ ತಂಪಾದಾಗ ಸ್ಟ್ರಾಟೋಸ್ಪಿಯರ್ ತಲುಪತ್ತೆ. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಸೂರ್ಯನ ತಾಪ ಹಾಗೆ ಸೂರ್ಯನ UV ಕಿರಣಗಳು ಒಂದೇ ಸಮನೆ ದಾಳಿ ಮಾಡ್ತಿರ್ತವೆ. ಈ UV ಕಿರಣಗಳ ಪೆಟ್ಟು ಹೆಂಗಿರುತ್ತೆ ಅಂದರೆ, ಆಕ್ಸಿಜನ್ ಪರಮಾಣು ಕವಲೊಡೆಯುತ್ತೆ, 2 ಭಾಗ ಆಗುತ್ತೆ. O2 ಇರೋದು ಸಿಂಗಲ್ ಆಕ್ಸಿಜನ್ ಕಣಗಳಾಗಿ ಡಿವೈಡ್ ಆಗುತ್ತೆ. ಆದರೆ ಸಿಂಗಲ್ ಕಣಗಳು ಹೈಲಿ ರಿಯಾಕ್ಟಿವ್, ವಿರಹ ಒಬ್ಬಂಟಿ ಆಗಿರೋದಂದ್ರೆ ಇವುಗಳಿಗೆ ಆಗಲ್ಲ. ಬೇಗ ಯಾರನ್ನಾದ್ರೂ ಹೋಗಿ ಕುಡ್ಕೊಂಡ್ಬಿಡ್ಬೇಕು, ಇವಕ್ಕೆ ಕಾಯ್ತಾ ಇರ್ತವೆ. ಹೀಗಾಗಿ O2 ಆಕ್ಸಿಜನ್ ಸಿಕ್ಕ ತಕ್ಷಣ ಈ ಸಿಂಗಲ್ ಆಕ್ಸಿಜನ್ಗಳು ಕೂಡ್ಕೊಂಡ್ಬಿಡ್ತಾವೆ ಹೋಗಿ. ಇದರಿಂದ ಓಝೋನ್ O3 ಫಾರ್ಮ್ ಆಗುತ್ತೆ. ಈ ತರ ಭೂಮಿ ತುಂಬಾ ಬ್ಲಾಂಕೆಟ್ ಹೊದಿಸಿದ ಹಾಗೆ ಓಝೋನ್ ಲೇಯರ್ ಇದೆ. ಸ್ಟ್ರಾಟೋಸ್ಪಿಯರ್ನಲ್ಲಿ ಸುಮಾರು 20 ಕಿಲೋಮೀಟರ್ ದಪ್ಪ ಜಾಗದಲ್ಲಿ ಹರಡಿಕೊಂಡಿದೆ. ಈ ಓಝೋನ್ ಕಣಗಳು UV ಕಿರಣವನ್ನ ಹೀರ್ಕೊಳ್ತಾ ಇರೋದ್ರಿಂದಲೇ ನಮಗೆ ಸೂರ್ಯನ ರೇಡಿಯೇಷನ್ ತಲುಪ್ತಾ ಇಲ್ಲ. ತಲುಪಿದ್ರೂ ಕೂಡ ತುಂಬಾ ಕಮ್ಮಿ ಪ್ರಮಾಣದಲ್ಲಿ ತಲುಪ್ತಾ ಇದೆ. ಹೀಗಾಗಿ ಓಝೋನ್ ಪದರವನ್ನ ಭೂಮಿಯ ನ್ಯಾಚುರಲ್ ಸನ್ಸ್ಕ್ರೀನ್ ಅಂತಲೇ ಕರೆಯಲಾಗುತ್ತೆ. ಈ UV ಕಿರಣ ತುಂಬಾ ಅಪಾಯಕಾರಿ. ಅದರಲ್ಲೂ UVB ಅನ್ನೋ ವಿಕಿರಣ ಇದೆಯಲ್ಲ, ಭೂಮಿಗೆ ತಲುಪಿದ್ರೆ ಪ್ರಾಣಿ ಮನುಷ್ಯರ DNA ಡ್ಯಾಮೇಜ್ ಆಗಿ ಚೇಂಜ್ ಆಗಿಬಿಡುತ್ತೆ. ಕ್ಯಾನ್ಸರ್ ಬರ್ಬೋದು, ಅಷ್ಟು ಡೇಂಜರಸ್. ಕಣ್ಣಂತೂ ಕೆಲಸನೇ ಮಾಡೋದಿಲ್ಲ. ಸಮುದ್ರದಾಳದ ಜೀವಿಗಳನ್ನ ಕೂಡ ಬಿಡೋದಿಲ್ಲ. ಇದು ಪ್ಲಾಸ್ಟಿಕ್ ಪೇಂಟ್ ಕೂಡ ಕರಗಿ ಹೋಗುತ್ತೆ, ಅಷ್ಟು ಪ್ರಖರವಾಗಿರುತ್ತೆ. ಹೀಗಾಗಿ ಓಝೋನ್ ಪದರ ನಮ್ಮೆಲ್ಲರ ಜೀವ ರಕ್ಷಕವಾಗಿ ಅಲ್ಲಿ ಕೆಲಸ ಮಾಡ್ತಿದೆ. ಆದರೆ ನಮ್ಮದೇ ಸ್ವಯಂಕೃತ ಅಪರಾಧಗಳಿಂದ ಈ ಪದರ ಇಷ್ಟು ದಿನ ಹಾಳಾಗ್ತಾ ಬರ್ತಾ ಇತ್ತು. ಇದು ಹೇಗೆ ಹಾಳಾಗ್ತಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ರಿಕವರಿ ಹೇಗೆ ಆಗ್ತಿದೆ ಅನ್ನೋದು ಕೂಡ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಇರೋ ಸ್ನೇಹಿತರ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 39,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC
ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. CFC ಹೊಡೆತ ಕರಗ್ತಿತ್ತು ಓಝೋನ್. ಸ್ನೇಹಿತರೆ, ಜಾಗತಿಕವಾಗಿ ಓಝೋನ್ ಪದರ ಸರಾಸರಿ 300 DU ದಪ್ಪ ಇರಬೇಕು. ಇಲ್ಲಿ DU ಅಂದ್ರೆ 0.01 ಮಿಲಿಮೀಟರ್ ಅಥವಾ 10 ಮೈಕ್ರೋಮೀಟರ್. 300 DU ಅಂದ್ರೆ 3 ಮಿಲಿಮೀಟರ್. ಸಾಮಾನ್ಯವಾಗಿ ಭೂಮಿಯ ಯಾವುದೇ ಭಾಗದಲ್ಲಿ ಓಝೋನ್ ಇಷ್ಟು ದಪ್ಪ ಇರಬೇಕು. ಇದನ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದರೆ 1980-90 ವೇಳೆಗೆ ಭಾರಿ ಕುಸಿದು ಹೋಗಿತ್ತು. ಅದರಲ್ಲೂ ಅಂಟಾರ್ಟಿಕಾ ಮೇಲಂತೂ 100 DU ಗಿಂತ ಕನಿಷ್ಠ ಮಟ್ಟಕ್ಕೆ ಇಳಿದು ಹೋಗಿ ಹರಿದು ಹೋಗಿ ಹಾಳಾಗ್ತಾ ಬಂದಿತ್ತು. ಕಾರಣ CFC ಅನ್ನೋ ಕಂಟಕಪ್ರಾಯ ಅನಿಲ, ಕ್ಲೋರೋಫ್ಲೋರೋಕಾರ್ಬನ್. ಇದರಲ್ಲಿರೋ ಕ್ಲೋರಿನ್ ಓಝೋನ್ ಪದರದ ಪಾಲಿಗೆ ಮೋಸ್ಟ್ ಡೇಂಜರಸ್. ಯಾಕಂದ್ರೆ ಕ್ಲೋರಿನ್ ಓಝೋನ್ ಒಂದಿಗೆ ಚೈನ್ ರಿಯಾಕ್ಷನ್ ನಡೆಸುತ್ತೆ. ಓಝೋನ್ ಜೊತೆ ಸೇರಿ ಕ್ಲೋರಿನ್ ಮೊನಾಕ್ಸೈಡ್ ಮತ್ತು ಆಕ್ಸಿಜನ್ ನ ಕ್ರಿಯೇಟ್ ಮಾಡುತ್ತೆ. ಆಮೇಲೆ ಎರಡನೇ ಹಂತದಲ್ಲಿ ಕ್ಲೋರಿನ್ ಮೊನಾಕ್ಸೈಡ್ ಮತ್ತೆ ಆಕ್ಸಿಜನ್ ನ ಕೂಡ ಹಾಳು ಮಾಡಿ ಮತ್ತೆ ಕ್ಲೋರಿನ್ ನ ರಿಲೀಸ್ ಮಾಡುತ್ತೆ. ಈ ಪ್ರಕ್ರಿಯೆ ಹೀಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಓಝೋನ್ ಮತ್ತು ಆಕ್ಸಿಜನ್ ಎರಡನ್ನ ಕೂಡ ಕೊಲ್ತಾ ಹೋಗುತ್ತೆ. ಒಂದು ಅಂದಾಜಿನ ಪ್ರಕಾರ ಕೇವಲ ಒಂದು ಕ್ಲೋರಿನ್ ಪರಮಾಣು 1 ಲಕ್ಷ ಓಝೋನ್ ಅಣುವನ್ನ ನಾಶ ಮಾಡೋ ಸಾಮರ್ಥ್ಯ ಹೊಂದಿರುತ್ತೆ. 90ರ ದಶಕದಲ್ಲಿ ಹಳೆ ರೆಫ್ರಿಜರೇಟರ್, AC ಮತ್ತು ಏರೋಸಾಲ್ ಸ್ಪ್ರೇಗಳಲ್ಲಿ ಈ CFC ಅತ್ಯಧಿಕವಾಗಿ ಯೂಸ್ ಮಾಡಲಾಗ್ತಿತ್ತು. ಆದರೆ ಅಗ್ನಿಶಾಮಕ ಉಪಕರಣಗಳಲ್ಲಿನ ಹ್ಯಾಲೋನ್ಸ್, ಕ್ಲೀನಿಂಗ್ ಏಜೆಂಟ್ಸ್ ಅಲ್ಲಿ ಬಳಸೋ ಕಾರ್ಬನ್ ಟೆಟ್ರಾಕ್ಲೋರೈಡ್, ಮೆಥೈಲ್ ಕ್ಲೋರೋಫಾರ್ಮ್, ಫರ್ಟಿಲೈಸರ್ಸ್ ಮತ್ತು ಕಾರ್ಖಾನೆಗಳಿಂದ ಬರೋ ನೈಟ್ರೋಜನ್ ಡೈಆಕ್ಸೈಡ್ಗಳು ಓಝೋನ್ ಕೊರೆಯೋ ಕೆಲಸ ಮಾಡ್ತಾ ಇದ್ವು. ಹೀಗಾಗಿ ಅಂಟಾರ್ಟಿಕಾದಲ್ಲಿ 3 ಮಿಲಿಮೀಟರ್ ಇದ್ದ ಓಝೋನ್ ಪದರ 3/4 ಭಾಗ ಕುಸಿದು 1 ಮಿಲಿಮೀಟರ್ ಹಂತಕ್ಕೆ ತಲುಪಿತ್ತು. ದೊಡ್ಡ ಹೋಲ್ ರೀತಿಯಾಗಿತ್ತು, ಹರಿದು ಹೋಗಿಬಿಟ್ಟಿತ್ತು. ಆದ್ರೆ ಈಗ ರಿಕವರ್ ಆಗ್ತಾ ಇದೆ. ಒಗ್ಗಟ್ಟಿನ ಪ್ರಯತ್ನ, ಓಝೋನ್ ರಿಪೇರಿ. ಓಝೋನ್ ನಾಶದಿಂದ ಆಗೋ ಪರಿಣಾಮವನ್ನ ವಿಜ್ಞಾನಿಗಳು ಎಚ್ಚರಿಸಿದ್ರು. ನಂತರ 1990ರ ದಶಕದ ಬಳಿಕ ಒಂದಷ್ಟು ಕ್ರಮ ಕೈಗೊಳ್ಳೋಕೆ ಶುರು ಮಾಡಿದ್ರು. ಮುಖ್ಯವಾಗಿ 1987ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನೋ ಒಪ್ಪಂದ ಒಂದು ಜಾರಿಗೆ ತರಲಾಯಿತು. ಇದಕ್ಕೆ ವಿಶ್ವಸಂಸ್ಥೆಯ ಎಲ್ಲ ಮೆಂಬರ್ ಕಂಟ್ರಿ ಸೈನ್ ಹಾಕಿದ್ರು. ಈ ಒಪ್ಪಂದದ ಪ್ರಕಾರ ಓಝೋನ್ ಪದರಕ್ಕೆ ಹಾನಿ ಮಾಡೋ ಎಲ್ಲ ಕೆಮಿಕಲ್ನ ನಿರ್ಬಂಧಿಸೋಕೆ ನಿರ್ಧಾರಕ್ಕೆ ಬರಲಾಯಿತು. CFC ಹೊರಸೂಸ್ತಾ ಇದ್ದ R11, R12 ನಂತ ರೆಫ್ರಿಜರೇಟರ್ ತಯಾರಿಕೆಯನ್ನು ಹಂತ ಹಂತವಾಗಿ ನಿಲ್ಲಿಸಿದ್ರು. ಬದಲಾಗಿ ಸೇಫರ್ ಉಪಕರಣಗಳನ್ನ ಮತ್ತು ಮೆಟೀರಿಯಲ್ ಯೂಸ್ ಮಾಡೋಕೆ ಶುರು ಮಾಡಿದ್ರು. ಯುರೋಪ್ನ ಕೆಲ ರಾಷ್ಟ್ರಗಳಲ್ಲಂತೂ ಸರ್ಕಾರವೇ ಇಂಥ ರೆಫ್ರಿಜರೇಟರ್ AC ಎಕ್ಸ್ಚೇಂಜ್ಗೆ ಸಬ್ಸಿಡಿ ಆಫರ್ ಕೊಟ್ರು. ಕಂಪನಿಗಳಿಗೂ ಇನ್ಸೆಂಟಿವ್ ಕೊಟ್ರು. ಪರಿಣಾಮ 2 ದಶಕದಲ್ಲಿ CFC ಪ್ರಮಾಣ 15% ಡ್ರಾಪ್ ಆಗೋಯ್ತು. ಯಾವಾಗ ವಾತಾವರಣದಲ್ಲಿ ಈ ಹಾನಿಕಾರಕ ಕೆಮಿಕಲ್ಸ್ ಪ್ರಮಾಣ ಕಮ್ಮಿ ಆಗ್ತಾ ಬಂತು, ಆಟೋಮ್ಯಾಟಿಕ್ ಆಗಿ ಓಝೋನ್ ಪದರ ಕೂಡ ಮತ್ತೆ ರೀಜನರೇಟ್ ಆಗೋಕೆ ಶುರುವಾಗಿದೆ. ಆದರೆ ಕಂಪ್ಲೀಟ್ ಆಗಿ ರಿಕವರಿ ಆಗೋಕೆ ದಶಕಗಳೇ ಬೇಕಾಗುತ್ತೆ. ಅಂದಾಜಿನ ಪ್ರಕಾರ ಜಾಗತಿಕವಾಗಿ 2040ರ ವೇಳೆಗೆ ಓಝೋನ್ ಪದರ ಮತ್ತೆ ಮೊದಲಿನ ಸ್ಥಿತಿಗೆ ಬರುತ್ತೆ. ಆದರೆ ಆರ್ಕ್ಟಿಕ್ ಭಾಗದಲ್ಲಿ 2045ಕ್ಕೆ ಸರಿ ಆಗ್ಬೋದು. ಇನ್ನು ಅಂಟಾರ್ಟಿಕಾ ಭಾಗದಲ್ಲಿ ಮಾತ್ರ 2066ರ ವೇಳೆಗೆ ಓಝೋನ್ ಕಂಪ್ಲೀಟ್ ಸರಿ ಆಗಬಹುದು ಅಂತ ಹೇಳಲಾಗ್ತಿದೆ. ಇಲ್ಲಿ ಕೆಲವರಿಗೆ ಪ್ರಶ್ನೆ ಮಾಡಬಹುದು, ಅಂಟಾರ್ಟಿಕಾ ಮತ್ತು ಆರ್ಕ್ಟಿಕ್ ಈ ಭಾಗದಲ್ಲಿ ಯಾಕೆ ಜಾಸ್ತಿ ಹೋಗುತ್ತೆ, ಮನುಷ್ಯರು ಕಮ್ಮಿ ಅಲ್ವಾ ಅಲ್ಲಿ ಅಂತ ಹೇಳಿ. ಸ್ನೇಹಿತರೆ, ಭೂಮಿಯಿಂದ ಮೇಲಕ್ಕೆ ಹೋಗೋ ಈ ಎಲ್ಲ ಮಾಲಿನ್ಯ ಕಾರಕಗಳು ಎಲ್ಲ ಕಡೆಗೆ ಹರಡ್ತಾವೆ ಮೇಲೆ ಹೋದ್ಮೇಲೆ ಅಲ್ವಾ, ವಾತಾವರಣಕ್ಕೆ ಸೇರ್ಕೊಂಡ್ಮೇಲೆ. ಅದರಲ್ಲೂ ಕೂಡ ಈ ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾ ಭಾಗದಲ್ಲಿ ವಿಪರೀತ ತಂಪಾಗಿನ ವಾತಾವರಣ ಇರೋದ್ರಿಂದ ಆ ಕೋಲ್ಡ್ ಟೆಂಪರೇಚರ್, ಆ ತಣ್ಣನೆಯ ವಾತಾವರಣ, ನಾವು ಈ ವರದಿಯಲ್ಲಿ ಮೇಲೆ ಹೇಳಿದ ಚೈನ್ ರಿಯಾಕ್ಷನ್ ಇದೆಯಲ್ಲ, ಈ ಓಝೋನ್ ಪದರವನ್ನು ನಾಶ ಮಾಡೋ ಚೈನ್ ರಿಯಾಕ್ಷನ್, ಅದು ಇನ್ನಷ್ಟು ವೇಗವಾಗಿ ಆಗೋಕೆ ಕಾರಣ ಆಗುತ್ತೆ ಅಲ್ಲಿನ ಲೋ ಟೆಂಪರೇಚರ್ಸ್ ಇಂದಾಗಿ. ಹಾಗಾಗಿ ಈ 2 ಭಾಗದಲ್ಲಿ, ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾದಲ್ಲಿ, ಅದು ಜಾಸ್ತಿ ಡ್ಯಾಮೇಜ್ ಆಗಿರೋದು ಓಝೋನ್. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.